ವೆಲ್ಕಮ್ ಬ್ಯಾಕ್ ಟು ಆಹಾ ಅಡುಗೆ ಮನೆ. ತಾರಾ ಅವರ ಕಿಚನ್ ಮೇಕ್ ಓವರ್ ಆಗ್ತಾ ಇದೆ. ಹಾಗಿದ್ರೆ ಆ ಪ್ರಾಸೆಸ್ ಹೇಗಿರುತ್ತೆ, ಯಾವೆಲ್ಲ ಪ್ರಕ್ರಿಯೆಗಳನ್ನ ಒಳಗೊಂಡು ನಂತರ ಈ ತಾರಾ ಅವರ ಕಿಚನ್ಗೆ ಹೊಸ ರೂಪ ಸಿಗುತ್ತೆ? ಬನ್ನಿ, ಏನೆಲ್ಲ ಬದಲಾವಣೆಗಳನ್ನ ಮಾಡೋದಕ್ಕೆ ತಾರಾ ಅವರು ಹೊರಟಿದ್ದಾರೆ, ಹಾಗೆಯೇ ಇಂಟೀರಿಯರ್ ಡಿಸೈನರ್ ಆದಂತಹ ಅಶೋಕ್ ಅವರು ಏನೆಲ್ಲ ಟಿಪ್ಸ್ ಕೊಡ್ತಾರೆ ಅವರಿಗೆ ನೋಡ್ಕೊಂಬರೋಣ. ಅಶೋಕ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ತಾರಾ ಅವರ ಕಿಚನ್ಗೆ ಹೊಸ ರೂಪ ಕೊಡೋಕೆ ನೀವು ಬಂದಿದ್ದೀರಿ. ಸೊ ಏನೇನ್ ಬದಲಾವಣೆಗಳು ಬೇಕು ಅಂತ ತಾರಾ ಅವರು ಒಂದಿಷ್ಟು ಹೇಳಿದ್ದಾರೆ. ಸೊ ನೀವ್ ಏನೇನ್ ಬದಲಾವಣೆಗಳು ಮಾಡೋದಕ್ಕೆ ಹೊರಟಿದ್ದೀರಿ? ಆಕ್ಚುಲಿ ನಾನು ಫಸ್ಟ್ ಟೈಮ್ ತಾರಾ ಮೇಡಮ್ ಅವ್ರನ್ನ ಮೀಟ್ ಮಾಡಿದಾಗಲೇ ಅವ್ರ ರಿಕ್ವೈರ್ಮೆಂಟ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ನಮಗೆ. ಅವರು ಏನು ಸ್ಪೆಸಿಫಿಕ್ ಆಗಿ ನೋಡ್ತಾ ಇದ್ದಾರೆ ಅಂತ. ಸೊ ಅವ್ರ ಪ್ರಕಾರ ವಿ ಆರ್ ನಾಟ್ ಬಿಲ್ಡಿಂಗ್ ಎ ಮ್ಯೂಸಿಯಂ, ವಿ ಆರ್ ನಾಟ್ ಬಿಲ್ಡಿಂಗ್ ಎ ಶೋ ಪೀಸ್. ಸೊ ಈವನ್ ಅವರ್ ಕಂಪ್ನಿ ಆಲ್ಸೋ ಅದೇ ಗೋಲಿಂದ ನಾವು ವರ್ಕ್ ಮಾಡ್ತೀವಿ. ಸೊ ಅವ್ರ ರಿಕ್ವೈರ್ಮೆಂಟ್ ಏನಿದೆ, ಬಿಕಾಸ್ ಅವರು ಇಲ್ಲಿ ಕಂಪ್ಲೀಟಾಗಿ ಯೂಸ್ ಮಾಡ್ತಾ ಇರ್ತಾರೆ. ಸೊ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ನಾವೆಲ್ಲ ಪ್ಲಾನ್ ಮಾಡಿದ್ದೀವಿ. ಸೊ ಈಗ ಏನು ಮಾಡ್ತಿದ್ದೀವಿ ಅಂದರೆ, ನಾವು ಸ್ಟೋರ್ ರೂಮ್ ಸ್ವಲ್ಪ ಗೋಡೆ ಎಲ್ಲ ಓಪನ್ ಮಾಡ್ಕೊಂಡು ಕಿಚನ್ ಓಪನ್ ಕಿಚನ್ ಮಾಡ್ತಾ ಇದೀವಿ. ಚಿಮ್ನಿ ಮತ್ತೆ ಈ ಹಾಬ್ ಏನಿದೆ ಇದೇ ಪೊಸಿಷನ್ ಇಲ್ಲೇ ಇರುತ್ತೆ. ಬಟ್ ಮೇಡಮ್ ರಿಕ್ವೈರ್ಮೆಂಟ್ ಪ್ರಕಾರ ವಿ ಆರ್ ಗೋಯಿಂಗ್ ಫಾರ್ ಎ ಮಲ್ಟಿಪಲ್ ಲೆವೆಲ್ ಹಾಬ್ ಮಾಡ್ತಾ ಇದ್ದೀವಿ. ಏನಾಗ್ತಿತ್ತು ಅಂದ್ರೆ, ನಾವೆಲ್ಲ ಜನ ಜಾಸ್ತಿ ಇರೋದ್ರಿಂದ ದೊಡ್ಡ ದೊಡ್ಡ ಪಾತ್ರೆ ಇಟ್ಟಾಗ ಎರಡು ಡ್ಯಾಶ್ ಆಗ್ತದೆ. ಅದಕ್ಕೆ ಅಶೋಕ್ ಕೇಳಿದ್ವಿ ಹೆಂಗೇನ್ ಮಾಡ್ಬೇಕಪ್ಪ ಅಂತ. ಅದು ಈ ಸಜೆಸ್ಟೆಡ್ ಮೀ ಒಂದು ಹೈಟ್ ಕಮ್ಮಿ ಇರೋದು, ಒಂದ್ ಸ್ವಲ್ಪ ಎತ್ತರ ಆ ತರ ಸಿಗುತ್ತೆ ಅದನ್ನ. ಸೊ ಮಲ್ಟಿ ಲೆವೆಲ್ ಯೂಸ್ ಮಾಡ್ತಿದ್ದೀವಿ. ಅಂಡ್ ವಿ ಹ್ಯಾವ್ ಸಜೆಸ್ಟೆಡ್ ಫಾರ್ ಎ ಚಿಮ್ನಿ ಆಲ್ಸೋ. ಸೊ ಚಿಮ್ನಿ ಆಗ್ತಾ ಇದೀವಿ. ಮತ್ತೆ ಈಗ ಏನ್ ಮಾಡ್ತಿದ್ದೀವಿ, ಈಗ ಎಲ್ ಶೇಪ್ ಅಲ್ಲಿ ಇರೋ ಕಿಚನ್ ವಿ ಆರ್ ಮೇಕಿಂಗ್ ಇಟ್ ಆಸ್ ಎ ಯು ಶೇಪ್ ಕಿಚನ್. ಹೌದು. ಸೊ ಇಲ್ಲಿ ಮತ್ತೆ ಇವ್ರಿಗೆ ಎಕ್ಸ್ಟ್ರಾ ಸ್ಟೋರೇಜ್ ಬರುತ್ತೆ. ಅಂಡ್ ನಾವೀಗ ಮೇಲ್ಗಡೆ ಇರೋ ಸ್ಟೋರೇಜ್ ಎಲ್ಲ ತೆಗ್ಬಿಡೋಣ ಅಂತ. ಸೊ ದಟ್ ದ ಕಿಚನ್ ಲುಕ್ಸ್ ಮೋರ್ ಸ್ಪೇಷಿಯಸ್. ಮೇಲ್ಗಡೆ ಚಿಮ್ನಿ ಮಾತ್ರ ಪ್ರೊವೈಡ್ ಮಾಡ್ತಾ ಇದೀವಿ. ಸೊ ಸ್ಪೆಸಿಫಿಕ್ ಇದೆ ನಿಮ್ಗೆ ಹಿಂಗೆ ಬೇಕು ಅಂತ ಏನಿತ್ತಾ? ಇಲ್ಲ, ನಾನು ಹೇಳಿದ್ನಲ್ಲ, ಕೊಳೆನೆಲ್ಲ ಮುಚ್ಕೊಳ್ಳೋಕೆ ಮೇಕಪ್ ಆಗದೆ ಇರೋದಲ್ಲ ಐಳಪ್ಪ ಆ ತರ. ಯಾಕಂದ್ರೆ ಈಸಿ ಮೇಂಟೆನೆನ್ಸ್ ಇರ್ಬೇಕು ನೋಡಿ. ಇವಾಗ ಇದು ಲೈಟ್ ಹಾಕಿ ಒಂದು ವಾರಕ್ಕೆ ಒಂದ್ಸತಿನಾದ್ರೂ ಸೋಪ್ ನೀರಲ್ಲಿ ತೊಳಿಬೇಕು ಇವು. ಸೊ ವಿ ಆರ್ ಲುಕಿಂಗ್ ಅಟ್ ಎ ಬ್ರೌನ್ ಬೇಜ್ ಕಾಂಬಿನೇಷನ್ ಕಿಚನ್ ಮಾಡ್ತಾ ಇದೀವಿ. ಬ್ಲಾಕ್ ಗ್ರಾನೈಟ್ ವಿಲ್ ರಿಮೈನ್ ದ ಸೇಮ್. ಇದು ಸ್ವಲ್ಪ ಡಾರ್ಕ್ ಕಲರ್ ವಾಲ್ನಟ್ ಕಲರ್ ಮಾಡ್ತಾ ಇದೀವಿ. ಮತ್ತೆ ಫ್ಲೋರಿಂಗ್ ಮತ್ತೆ ವಿ ಆರ್ ಡೂಯಿಂಗ್ ಎನ್ ಎಕ್ಸ್ಕ್ಲೂಸಿವ್ ಟೈಪ್. ಯಾರು ಯೂಸ್ ಮಾಡಿಲ್ಲ ಅನ್ಕೊಳ್ತೀನಿ, ಮೇಡಮ್ ಅವ್ರು ಸಜೆಸ್ಟ್ ಮಾಡಿದ್ದಾರೆ. ವಿ ಆರ್ ಗೋಯಿಂಗ್ ಫಾರ್ ಎ ವುಡನ್ ಫ್ಲೋರಿಂಗ್ ಟೈಪ್ ಟೈಲ್ಸ್. ವಾಲ್ ಟೈಲ್ಸ್ಗೆಲ್ಲ ಗ್ಲೇಸ್ ಟೈಲ್ಸ್ ವಿ ಆರ್ ಪ್ಲಾನಿಂಗ್ ಟು ಯೂಸ್ ಬ್ರೌನ್ ಅಂಡ್ ಬೇಜ್, ಆಸ್ ಐ ಸೆಡ್. ಬ್ರೌನ್ ಮತ್ತೆ ಬೇಜ್ ಕಲರ್ ಯೂಸ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ. ಸೊ ಆ್ಯಕ್ಚುಲಿ ಮತ್ತೆ ಕಮಿಂಗ್ ಬ್ಯಾಕ್ ಟು ದ ಲೇಔಟ್ ಅಗೇನ್, ಮೇಡಮ್ ಅವರು ಸ್ಪೆಸಿಫಿಕ್ ಆಗಿ ಹೇಳಿದ್ರು ಅವ್ರಿಗೆ ರುಬ್ಗುಂಡ್ ಬೇಕು ಕಿಚನ್ ಒಳಗಡೆ ಅಂತ. ಸೊ ಅದನ್ನು ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಟು ದ ಟಾಲ್ ಕ್ಯಾಬಿನೆಟ್ ಒಂದು ರುಬ್ಗುಂಡ್ ಕೊಡ್ತಾ ಇದ್ವಿ ನಾವು. ಕಾಸ್ಟ್ ವೈಸ್ ಎಲ್ಲ ಅವ್ರು ಅಂತ ಇದ್ರು ಅವಾಗ, ಆಗಿನ ಕಾಲಕ್ಕೆ ಒಂದು 27,000 ಸೊ ಈಗ ಎಷ್ಟು ಈಗಿನ ಕಾಲಕ್ಕೂ ಕಮ್ಮಿಗೆ ಅಂದಾಜು ಹೇಳಿದ್ರೆ ಬಜೆಟ್ ಎಷ್ಟು ಇಟ್ಕೊಂಡ್ರೆ? ಸೊ ನನ್ನ ಪ್ರಕಾರ ಇದೊಂದು 2.5 lakhs ಅಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ ಟಾರ್ಗೆಟ್ ಮಾಡಿದ್ದೀವಿ ನಾವು. ಅಂಡ್ ನಮ್ಮ ಜನಕ್ಕೂ ಒಂದು ಐಡಿಯಾ ಬರುತ್ತೆ, ಮೇಕ್ ಓವರ್ ಅಂದಾಗ ತುಂಬಾ ಖರ್ಚಾಗುತ್ತೆ. ನನ್ನ ಫಸ್ಟ್ ರಿಕ್ವೈರ್ಮೆಂಟ್ ಅವನ ಅಡಿಗೆ ಮನೆ ಮುಟ್ಟಕ್ಕೆ ಮುಂಚೆ ಸ್ವಲ್ಪ ಕಮ್ಮಿ ಮಾಡ್ಬೇಕಪ್ಪ. ಇಟ್ ವೋಂಟ್ ಬಿ. ನನ್ಗೆ ಐ ಜಸ್ಟ್ ರಿಯಲಿ ವಾಂಟ್ ಟು ಕಾಂಪ್ಲಿಮೆಂಟ್ ಇಬ್ರು. ಒಂದು ಸುವರ್ಣ 24x7 and you and of course him. ಅಶೋಕ್. ಓಕೆ. ಸೊ ಹಂಗಂದ್ರೆ ಮೇಕ್ ಓವರ್ ಆದ್ಮೇಲೆ ಇದೆಲ್ಲ ಹೇಳ್ತೀನಿ ಹೆಂಗ್ ಕಾಣುತ್ತೆ ಅನ್ನೋದನ್ನ ನೋಡ್ಲೇಬೇಕು. ವಂಡರ್ಫುಲ್. ಸೊ ಹಳೆ ಕಿಚನ್ ನೋಡಿದ್ವಿ, ಏನೇನು ಪ್ರಾಸೆಸ್ ಮಾಡಬೇಕು ಅದನ್ನೆಲ್ಲ ನೀವು ಸ್ಟಾರ್ಟ್ ಆಗಿದೆ ಅಂತ ಅನ್ಸುತ್ತೆ. ಸೊ ಎಷ್ಟು ದಿನದಲ್ಲಿ ಹೊಸ ಕಿಚನ್ ರೆಡಿ ಆಗುತ್ತೆ? ನನ್ನ ಪ್ರಕಾರ ಇನ್ನೊಂದು 2 ವಾರದಲ್ಲಿ ಕಂಪ್ಲೀಟ್ ಆಗ್ತದೆ. 2 ವಾರದಲ್ಲಿ. ಓಕೆ. ಸೊ 2 ವಾರದಲ್ಲಿ ತಾರಾ ಅವರ ಕನಸಿನ ಅಡುಗೆ ಮನೆ ರೆಡಿ ಆಗ್ಬಿಡುತ್ತೆ. ವೇಟಿಂಗ್ ಫಾರ್ ದಟ್. ತಾರಾ ಅವರ ಹಳೆಯ ಅಡುಗೆ ಮನೆಯ ಪರಿಚಯ ಆಯಿತು. ಹಾಗೆಯೇ ಹೊಸ ಅಡುಗೆ ಮನೆ ಯಾವ ರೀತಿ ಆಗುತ್ತೆ, ಅದರ ಪ್ರಾಸೆಸ್ ಹೇಗಿರುತ್ತೆ, ಪ್ಲ್ಯಾನ್ ಹೇಗಿದೆ ಎಲ್ಲ ತಿಳ್ಕೊಂಡ್ವಿ. ಹಾಗಿದ್ರೆ ತಾರಾ ಅವರ ಅಡುಗೆ ಮನೆ ಮೇಕ್ ಓವರ್ ಆದಮೇಲೆ ಹೇಗೆ ಕಾಣುತ್ತೆ ನೋಡೋ ಕುತೂಹಲ ನಿಮಗೂ ಇದೆ ಅಲ್ವಾ? ನಾನು ನಿಮಗೆ ತೋರಿಸ್ತೀನಿ. ಅದರ ಒಂದು ಪುಟ್ಟ ವಿರಾಮದ ನಂತರ.